ಬಂದಿದ್ದೀರಿ. ಆದ್ದರಿಂದ ನಾನು ಮಾಡಿದಂತ ಅಪರಾಧವನ್ನು ಮನ್ನಿಸಿ ಪುನರಪಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಮ್ಮ. ಧರ್ಮವನ್ನು ರಕ್ಷಿಸಬೇಕೆನ್ನುವಂತಹ ಉದ್ದೇಶಕ್ಕಾಗಿ ನಾವೆಲ್ಲರೂ ಮುಂದಾಗಿ ನಾವೇನು ಹೇಳಿಕೊಂಡು ಬರುವಂತಹ ಕಾಲಕ್ಕೆ ನಮ್ಮನ್ನು ಕಂಡಂತಹ ನೀನು ಸಾಮಾನ್ಯ ತೊಂದರೆಯುವಂತಹ ದಾಸ್ತಾನ ಭಾವದಿಂದ ಕಾಳಗವನ್ನಗೈಯುವುದಕ್ಕೆ ಮುಂದಾದವನು ಕಾಳಗದಲ್ಲಿ ಸೋಲಾಯಿತು. ಸೇವಾ ಭಾಗ್ಯವನ್ನು ಕೇಳಿತು. ನಾನೇ ತಪ್ಪಿಸಿಕೊಟ್ಟರೂ ಕೂಡ ನಿಷ್ಠೆಯಿಂದ ಸೇವೆಯನ್ನು ಮಾಡುವ ಮನಸ್ಸು ನಿನಗಾಗಲಿಲ್ಲ. ಕಪಟ ಪ್ರದರ್ಶನಕ್ಕೆ ಮುಂದಾದೆ. ಸಿಟ್ಟುಕೊಂಡಂತಹ ಘಂಟಾಕರ್ಣ ನಿನ್ನನ್ನು ಘಟ್ಟ ಪ್ರದೇಶಕ್ಕೆ ಎಸೆದ. ಅಲ್ಲಿಂದ ಉಳ್ಳಾಡಿಕೊಂಡು ಬಂದವನು ನನ್ನ ಪದಮೂಲವನ್ನು ಕಣ್ಣೀರಿಂದ ತೊಳೆಯುತ್ತಾ ಇದ್ದೀಯ. ವಿನೋದಿನ ಕಣ್ಣೀರಿನ ಮುಂಭಾಗದಲ್ಲಿ ನಾನು ಇರುವರೆ ಶಾಂತರೂಪವನ್ನು ತರಿಸುತ್ತಿದ್ದೇನೆ. ಕರುಣಾರಸವನ್ನು ಬೀರಿದ್ದೇನೆ. ಮಗನೇ, ಇದುವರೆಗೆ ನೀನಿದ್ದಂತಹ ರೀತಿಯೇ ಇನ್ನು ಮುಂದಕ್ಕಿರುವ ರೀತಿಯೇ ಅಲ್ಲಿಂದ ಉಳ್ಳಾಡಿಕೊಂಡು ಬರುವಾಗ ನಿನ್ನಲ್ಲೇ ಹಲವು ಬದಲಾವಣೆಗಳು ಆಗಿ ಹೋಗುತ್ತಾ ಉಂಟು. ದೇವತ್ವ ನಿನ್ನನ್ನು ಕಳೆದು ಹೋಯಿತು. ದೈವತ್ವ ನಿನ್ನನ್ನು ಆವರಿಸಿಕೊಳ್ಳುತ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಇರುವುದಲ್ಲ, ಕಾಣುತ್ತಾ ಇರುವಂತಹ ಪರಶುರಾಮ ಸೃಷ್ಟಿಯ ತುಳುನಾಡು. ಈ ತುಳುನಾಡಿನಲ್ಲಿ ಪಂಜುರ್ಲಿ ಎನ್ನುವಂತಹ ದೈವವಾಗಿ ನೆಲೆಯಾಗು. ಧರ್ಮವನ್ನು ರಕ್ಷಿಸುವುದಕ್ಕೆ ಮುಂದಾಗು. ಅಮ್ಮ, ನಿಮ್ಮ ಜೊತೆಯಾಗಿದ್ದು ಸೇವನೆ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ದರೂ ಕೂಡ ಇನ್ನು ಮುಂದಕ್ಕೆ ನಾನು ಭೂಲೋಕದಲ್ಲಿ ಪಂಜಲಿ ದೈವವಾಗಿದ್ದುಕೊಂಡು ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ. ಪಂಜಲಿಯಾಗಿ ಬರುತ್ತೇನೆ. ಪಂಜಲಿ ದೈವವಾಗಿ ಬರುತ್ತೇನೆ. ಪಂಜಲಿ ದೈವವಾಗಿ ಬರುತ್ತೇನೆ.